ಸ್ನೇಹಿತರೆ, ನಟ ದಿಲೀಪ್ ರಾಜು ಖ್ಯಾತ ನಟರು ಹೌದು. ಇವತ್ತು ಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್ ನೋಡಿದಂಥ ಜನರು ನಿಜಕ್ಕೂ ಮತ್ತೊಮ್ಮೆ ಭಯಭೀತರಾಗಿರುವಂಥದ್ದು. ನೋಡಿ, ಪುನೀತ್ ರಾಜ್ಕುಮಾರ್ ಸಾವಿನ ನಂತರ ಇಂತಹ ಸೆಲೆಬ್ರಿಟಿಗಳಲ್ಲಿ ಈ ರೀತಿ ಹೃದಯಾಘಾತ ಪ್ರಕರಣ ಆದಂಥ ಸಂದರ್ಭದಲ್ಲಿ ಜನರು ನಿಜಕ್ಕೂ ಕೂಡ ಪ್ಯಾನಿಕ್ ಆಗ್ತಾರೆ, ಭಯಭೀತರಾಗ್ತಾರೆ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ನಮಗಿರುವಂಥ ಏಕೈಕ ವೈದ್ಯರು ಯಾರು ಅಂದರೆ ವೈದ್ಯೋಹರಿ ನಾರಾಯಣ ರೀತಿಯಲ್ಲಿ ಡಾಕ್ಟರ್ ಆಂಜನಪ್ಪನವರು, ಶ್ರೀಯುತರಾದಂಥ ಆಂಜನಪ್ಪನವರು ಇದಕ್ಕೆ ಏನು ಒಂದು ರೀಸನ್ ಕೊಡ್ತಾರೆ. ಯುವ ಸಮುದಾಯದಲ್ಲಿ ಯಾಕೆ ಇಷ್ಟೆಲ್ಲ ಹೃದಯಾಘಾತ ಸಂಬಂಧ ಯಾಕೆ ಸಾವು ನೋವು ಆಗ್ತದೆ, ಇದ್ರ ಬಗ್ಗೆ ಸ್ವತಃ ವೈದ್ಯರಿಂದನೇ ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್, ಇದಕ್ಕೆ ಮುಖ್ಯ ಕಾರಣ ಏನು ಯುವ ಸಮುದಾಯದಲ್ಲಿ ಆಗ್ತಾ ಇರುವಂಥದ್ದು? ಜೊತೆಯಲ್ಲಿ ನೋಡಿ, ಪುನೀತ್ ರಾಜ್ಕುಮಾರ್ ಅವರ ನಂತರ ಈಗ ಈ ರೀತಿ ಸೆಲೆಬ್ರಿಟಿಗಳು ಸಾವಾಗ್ತಾ ಇರುವಂಥದ್ದು. ಇವತ್ತು ಏನು ಮತ್ತೊಬ್ಬ ಸೆಲೆಬ್ರಿಟಿ ಹೃದಯಾಘಾತಕ್ಕೆ ಸಾವಾಗಿರುವಂಥದ್ದು. ಏನು ಕಾರಣ ಅಂತ ಹೇಳಿ ಈ ಸಂಜೆಯಿಂದ ಬಂದಿದ್ದೀರಿ ಭಾಸ್ಕರ್. ಇದು ಬಹಳ ಇಂಪಾರ್ಟೆಂಟು, ಯಾಕಂದರೆ ನಿಮ್ಮಿಂದ ಜನಸಾಮಾನ್ಯರಿಗೆ ಕರೆಕ್ಟ್ ಇನ್ಫಾರ್ಮೇಷನ್ ಹೋಗಬೇಕು. ನಾನು ಕಾರ್ಡಿಯಾಲಜಿಸ್ಟ್ ಅಲ್ದಿದ್ರು ಕೂಡ ನಾನು ಸೀನಿಯರ್ ಸರ್ಜನ್ ಆಗಿರೋದ್ರಿಂದ ಇದರ ಬಗ್ಗೆ ಎರಡು ಸ್ಪಷ್ಟ ಮಾಹಿತಿ. ಹೃದಯಾಘಾತ ಯಾಕಾಗುತ್ತೆ, ಹೃದಯಾಘಾತ ಅಂದರೆ ಏನು ಅಂತ ಜನಸಾಮಾನ್ಯರಿಗೆ ಅರ್ಥ ಆಗಬೇಕು. ಅಂದರೆ ಹೃದಯಾಘಾತಕ್ಕೆ ಅಂದರೆ ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ನ ನಾವು ಕನ್ನಡದಲ್ಲಿ ಹೃದಯಾಘಾತ ಅಂತೀವಿ ನಾವು. ಹಂಗಂದ್ರೆ ಏನು ಡಾಕ್ಟ್ರೆ? ನೋಡಿ, ನಾನು ಬೆರಳು ನೋಡ್ತಾ ಇದ್ದೀರಾ ನೀವು, ಇದು ಪಿಂಕ್ ಇದೆ, ಅಂದರೆ ಜೀವಂತ ಇದೆ. ಇದಕ್ಕೆ ಕಾರಣ ಎರಡು ರಕ್ತನಾಳಗಳಿದ್ದಾವೆ, ಡಿಜಿಟಲ್ ವೆಸಲ್ ಅಂತೀವಿ. ಇದ್ರ ಮುಖಾಂತರ ಆಕ್ಸಿಜನ್ ಅಂಡ್ ಗ್ಲೂಕೋಸ್ ಎರಡು ದಿನನಿತ್ಯ ಹೋಗ್ತಾನೇ ಇರುತ್ತೆ. ಅದೇ ರೀತಿ ನಮ್ಮ ಹೃದಯಕ್ಕೂ ಕೂಡ ಅದು ಬದುಕಬೇಕಾದ್ರೆ ಅದಕ್ಕೆ ಆಹಾರ ಬೇಕು, ಆಕ್ಸಿಜನ್ ಅಂಡ್ ಗ್ಲೂಕೋಸ್. ಅದನ್ನು ಕ್ಯಾರಿ ಮಾಡೋದು ಯಾವುದಂದರೆ ಕರೋನರಿ ವೆಸಲ್ ಅಂತೀವಿ. ಮೂರು ಇರ್ತವೆ, ಲೆಫ್ಟ್ ಆ್ಯಂಡ್ ರೈಟ್ ಕರೋನರಿ, ಅದ್ರ ಬ್ರಾಂಚಸ್ ಎಲ್ಲ ಇರ್ತವೆ, ಅದೆಲ್ಲ ಡೀಟೇಲ್ಸ್ ಬೇಡ. ಈಗ ಜನಗಳಿಗೆ ಅರ್ಥ ಆಗಬೇಕು ಅಂದರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನಾನು 4 ಅವರ್ ಹಿಂಗೆ ಹಿಡ್ಕೊಂಡ್ಬಿಟ್ರೆ ಇದು ಕಪ್ಪಗಾಗ್ಬಿಡುತ್ತೆ, ಅಂದರೆ ಗ್ಯಾಂಗ್ರೀನ್ ಸತ್ತೋಯ್ತು ಅಂತ. ಹೃದಯ ಮಸಲ್ ಇದೆಯಲ್ಲ, ಮಯೋಕಾರ್ಡಿಯಂ ಅಂತೀವಿ. ನಮ್ಮ ದೇಹದಲ್ಲಿ 563 ಮಾಂಸಖಂಡಗಳಿದ್ದಾವೆ. ಆದರೆ ಹೃದಯದ ಮಾಂಸಖಂಡ ಇದೆಯಲ್ಲ, ಮಯೋಕಾರ್ಡಿಯಂ ಅಂತೀವಿ, ತುಂಬ ಸೆನ್ಸಿಟಿವ್ ಮಸಲ್ಲು. ಅಲ್ಲಿ ರಕ್ತನಾಳ ಬ್ಲಾಕ್ ಆದರೆ 4 ಅವರ್ ಅಲ್ಲ, 5 ನಿಮಿಷದೊಳಗೆ ಹೃದಯದ ಒಂದು ಭಾಗ ಸತ್ತೋಗುತ್ತೆ. ಅದನ್ನು ನಾವು ಇನ್ಫಾರ್ಕ್ಷನ್ ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾರ್ಕ್. ಇದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅನ್ನೋದು. ಯಾಕೆ ಹಂಗಾಗುತ್ತೆ? ಅದರೊಳಗಾಗಿ ಈ ಥರ ಯಂಗ್ಸ್ಟರ್ಸ್ಗೆ, ಅದು ಈ ಆಕ್ಟರು ಭಾಳ ಫಿಟ್ಟಾಗಿ ಕಾಣ್ತಾರೆ, ಪುನೀತು ಕೂಡ ಭಾಳ ಫಿಟ್ಟಾಗಿದ್ರು, ಇಂಥವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಜನಗಳಿಗೆ ಒಂದು ಎಲ್ಲೋ ಗೊಂದಲ ಶುರುವಾಗುತ್ತೆ. ಇದಕ್ಕೆ ಮೇಯ್ನ್ ಕಾರಣ ನೋಡಿ, ನಮ್ಮ ಆಹಾರದ ಅವ್ಯವಸ್ಥೆ. ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಕೊಲೆಸ್ಟ್ರಾಲು ಆ ರಕ್ತನಾಳದಲ್ಲಿ ಡಿಪಾಸಿಟ್ ಆದರೆ, ನಾನು ರಬ್ಬರ್ ಬ್ಯಾಂಡ್ ಹಾಕಿ ತೋರಿಸ್ದೆ ನಿಮಗೆ, ಬಟ್ ಅಲ್ಲಿ ಒಳಗಡೆಯಿಂದನೇ ಡಿಪಾಸಿಟ್ ಆಗುತ್ತೆ. ಯಾಕೆ ಡಿಪಾಸಿಟ್ ಆಗುತ್ತೆ? ಅಷ್ಟೇ ಅಲ್ಲ, ಅದು ಸ್ಪ್ಯಾಸಮ್ಗೆ ಹೋಗುತ್ತೆ. ನೋಡಿ, ಎರಡೇ ಕಾರಣ, ಒಂದು ಕೊಲೆಸ್ಟ್ರಾಲು, ಇನ್ನೊಂದು ಸ್ಟ್ರೆಸ್. ಈ ಸ್ಟ್ರೆಸ್ ಇದೆ ನೋಡಿ, ಅವ್ರ ಆಕ್ಟಿವಿಟೀಸ್ ನೋಡಿ, ಎಷ್ಟು ಸಿನಿಮಾಗಳು ಮಾಡಿದ್ದಾರೆ, ಇನ್ನೂ ಮುಂದೆ ಬರಬೇಕು ಅಂತ ಆಸೆ, ಅವಾರ್ಡ್ ತಗೋಬೇಕು, ಇವೆಲ್ಲ ಇರ್ತಾವಲ್ಲ, ಅದು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಮನುಷ್ಯನ ಹೃದಯದ ಮೇಲೆ ಡೆಫಿನೆಟ್ಲಿ ಆಘಾತ ಆಗುತ್ತೆ. ನಾನು MBBS ಓದೋವಾಗೆ ತಂದೆ ತಾಯಿಗಳನ್ನ ಮಕ್ಕಳು ಕರ್ಕೊಂಬರೋರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಬಳ್ಳಾರಿ ಮೆಡಿಕಲ್. ಇವತ್ತು ರಿವರ್ಸ್ ಆಗಿದೆ, ತಂದೆ ತಾಯಿಗಳು ಹೆಂಗೆ ಮಕ್ಕಳನ್ನ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕರ್ಕೊಂಬರ್ತಾರೆ. ಇದಕ್ಕೆ ಎರಡು ಮೇಯ್ನ್ ಕಾರಣ, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂಡ್ ಕೊಲೆಸ್ಟ್ರಾಲ್. ನಿಮ್ಮ ಫುಡ್, ಜಂಕ್ ಫುಡ್ಗಳು ತಿನ್ನೋರು ಜಾಸ್ತಿ, ಸೊಪ್ಪು ತರಕಾರಿಗಳು ಜಾಸ್ತಿ ತಿನ್ನಲ್ಲ. ಲ್ಯಾಕ್ ಆಫ್ ಎಕ್ಸರ್ಸೈಸ್, ಸೆಡೆಂಟ್ರಿ ವರ್ಕ್ ಅಂತೀವಿ ನಾವು. ಕೂತು ಮಾಡೋ ಕೆಲಸ ಇದೆಯಲ್ಲ, ವರ್ಸ್ ದ್ಯಾನ್ ಸ್ಮೋಕಿಂಗ್ ಅಂತಾರೆ ಡಾಕ್ಟರ್ ಮಂಜುನಾಥ್. ಸೊ ಇದು ನಿತ್ಯ. ಸೊ ಎಲ್ಲಿ ಮನುಷ್ಯನಿಗೆ ಆಕ್ಟಿವಿಟಿ ಇರಲ್ಲ, ಅಂದರೆ ಎಕ್ಸರ್ಸೈಸ್ ಇರಲ್ಲ, ಎಲ್ಲಿ ಅವನ ಆಹಾರದ ಅವ್ಯವಸ್ಥೆ ಇರುತ್ತೆ, ಎಲ್ಲಿ ಜಂಕ್ ಫುಡ್ಡು, ನಾನ್ ವೆಜಿಟೇರಿಯನ್ ಫುಡ್ ಏನು ಜಾಸ್ತಿ ತಿಂತಾರೆ, ಇವೆಲ್ಲವೂ ಕಾರಣ. ಫಿಟ್ನೆಸ್ ಅಂತ ತಕ್ಷಣವೇ ಅವರೆಲ್ಲೋ ಎಕ್ಸರ್ಸೈಸ್ ಮಾಡ್ಬೋದು, ಜಿಮ್ಗೆ ಹೋಗ್ಬೋದು, ಬಟ್ ಒಂದೇ ಫ್ಯಾಕ್ಟ್ರ್ ಅಲ್ಲ. ಆಮೇಲೆ ಜೆನೆಟಿಕಲ್ ಫ್ಯಾಕ್ಟ್ರ್, ಅವ್ರ ಫ್ಯಾಮಿಲಿ ಒಳಗೆ ಏನಾದರೂ ಜೀನ್ಸ್ ಆ ಥರ ಇತ್ತೋ ಗೊತ್ತಿಲ್ಲ. ಸೊ ಇವೆಲ್ಲವನ್ನು ಅದಕ್ಕೇನೆ ಬುಕ್ನಲ್ಲೇ ನೀಟಾಗಿ ಬರೆದಿದ್ದಾರೆ. ಅಮೆರಿಕಾದಲ್ಲಿ ಇರುವ ಇಂಡಿಯನ್ಸ್ 25 ವರ್ಷದಿಂದ ಇಂಡಿಯನ್ಸ್ ಹೋಗಿ ಅಮೆರಿಕಾಗಳು ಸೆಟ್ಲ್ ಆಗಿದ್ದಾರೆ. ಅಲ್ಲಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸೇಮ್ ಏಜ್ ಗ್ರೂಪ್ ಅಮೆರಿಕನ್ಸ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ಇಂಡಿಯನ್ಸ್ಗೆ ಆಗುತ್ತೆ. ಅದು ಜೀನ್, ಏಷಿಯನ್ ಜೀನ್ಸ್ ಅಂತೀವಿ, ಜೆನೆಟಿಕಲಿ ಕೋಡೆಡ್ ಅವೆಲ್ಲ. ಸೊ ಉಳಿದಿದ್ದೆಲ್ಲ ಇದು ನಿಮ್ಮ ಲೈಫ್ ಸ್ಟೈಲು, ಸ್ಟ್ರೆಸ್ಸು, ಸ್ಟ್ರೈನು. ಸೊ ಇದರಿಂದ ದಯವಿಟ್ಟು ಎದುರ್ಕೊಂಡು ಎಲ್ಲರೂ ಜಯದೇವ ಹೋಗಿ ಕ್ಯೂ ನಿಂತ್ಕೋಬೇಡಿ. ಆದರೆ ನನ್ನ ಸಜೆಷನ್, 30 ವರ್ಷ ಆದಮೇಲೆ ವರ್ಷಕ್ಕೊಂದ್ಸರಿ ಒಂದು ECG ಆದರೂ ಮಾಡಿಸ್ಕೊಳ್ಳಿ ನಿಮ್ಮ ಡಾಕ್ಟ್ರ್, ಅಷ್ಟೇ. ಇನ್ನೇನು ಎಚ್ಚರ ಆಫ್ಟರ್ 30. ಯಾಕಂದ್ರೆ ಈಗೆಲ್ಲ 35 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಆದಷ್ಟು ನಿಮ್ಮ ಆಹಾರದ ಮೇಲೆ ಗಮನ ಇರಲಿ. ದಯವಿಟ್ಟು ದ ಬೆಸ್ಟ್ ಎಕ್ಸರ್ಸೈಸ್ ಈಸ್ ವಾಕಿಂಗ್ ಅಂತೀವಿ ನಾವು. ಯಾಕೆ ವಾಕಿಂಗ್? ಅದು ಬಹಳ ಇಂಪಾರ್ಟೆಂಟು.
ಸಿ ಮಿನಿಮಮ್ 30 minutes ಎವ್ರಿ ಡೇ, ಅಟ್ಲೀಸ್ಟ್ 5 days ಇನ್ ಎ ವೀಕ್ ಅಂತ ನನ್ನ ಬುಕ್ನಲ್ಲಿ ಬರೆಯೋದು. 45 ನಿಮಿಷ ಮಾಡ್ತೀರಾ ಒಳ್ಳೇದು, 7 ದಿನ ಮಾಡ್ತೀರಾ ಒಳ್ಳೇದು, ಅಟ್ಲೀಸ್ಟ್ 5 ದಿನ. ಬಟ್ ಇಲ್ಲೂ ಕೂಡ ದಯವಿಟ್ಟು ಜನ ತಿಳ್ಕೊಳ್ಳಿ, ಇಲ್ಲ ಡಾಕ್ಟ್ರೆ ನಮ್ಮ ಹೆಂಗಸರು ಕಿಚನ್ ಒಳಗೆ ಬ್ಯುಸಿನೇ ಇರ್ತಾರೆ, ಅದನ್ನ ನಾವು ಎಕ್ಸರ್ಸೈಸ್ ಅಂತ ಕನ್ಸಿಡರ್ ಮಾಡಲ್ಲ. ವಾಕಿಂಗ್ ಅಂದ್ರೆ ಜನ ತಿಳ್ಕೊಳ್ಳಿ, ಇಟ್ಸ್ ಸೈಂಟಿಫಿಕ್ ವಾಕಿಂಗ್. ಅಂದ್ರೆ ಏನು, ನೀವು ಮಾತಾಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಪಾರ್ಕ್ನಾಗ ಹೋಗಿ ಬಂದೆ ಅದೆಲ್ಲ ಇಲ್ಲ. ವಾಕಿಂಗ್ ಅಂದ್ರೆ ಏನಂದ್ರೆ, ನನಗೆ 70 ವರ್ಷ, ನಿಮಗೆ 40 ಇರ್ಬೇಕೇನೋ. ಸೊ ನಾನು ನಡೆಯೋದೇ ಬೇರೆ, ನೀನು ನಡೆಯೋದು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಡಾಕ್ಟ್ರೆ? ಅದಕ್ಕೊಂದು ಫಾರ್ಮುಲಾ ಹೇಳ್ತೀನಿ, ಬರೆದಿಟ್ಕೊಳ್ಳಿ. 220 ಮೈನಸ್ ಯುವರ್ ಏಜ್, 220 ಸ್ಟ್ಯಾಂಡರ್ಡ್ ಫಿಗರ್. ನಂದು 70 ವರ್ಷ ಕಳೆದ್ರೆ 150 ಬಂತು. ಸೊ ನಾನು ನಡೆದ್ರೆ ನನ್ನ ಹಾರ್ಟ್ ರೇಟು ಇವಾಗ ನೋಡಿ 80 ಇದೆ, ನನ್ನ ಹಾರ್ಟ್ ರೇಟ್, ಕೂತಿದ್ದೀನಿ. ನಾನು ನಡೆದ್ರೆ 150ಕ್ಕೆ ಹೋಗ್ಬೇಕು. ಬಟ್ 150ಕ್ಕೆ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ 70% ಆಫ್ 150 ಎಷ್ಟು ಬರುತ್ತೆ ಲೆಕ್ಕ ಹಾಕೋಬೇಕು. ಸೊ ನಾನು ನಡೆದಾಗೆ ನನ್ನ ಹೃದಯದ ಬಡಿತ ಆದರೆ ಸ್ವೆಟ್ಟಿಂಗ್ ಆಗುತ್ತೆ. ಸೊ ಜನ ಪ್ರತಿ ಸಾರಿ ಲೆಕ್ಕ ಹಾಕೊಂಡು ಕೂತ್ಕೊಳ್ಳೋದು ಬೇಕಿಲ್ಲ. ಅಟ್ಲೀಸ್ಟ್ ಬ್ರಿಸ್ಕ್ ವಾಕಿಂಗ್ ಮಾಡಿದರೆ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ, ನಿಮಗೆ ಒಳ್ಳೆ ಎಕ್ಸರ್ಸೈಸ್ ಅನ್ನೋದು ಇದ್ರನ್ನೇ. ಸೊ ಅದರಿಂದ ಇವತ್ತಿನ ಈ ಆಘಾತ ಸುದ್ದಿಯಿಂದ ದಯವಿಟ್ಟು ಏನಂದರೆ, ಇಂಥ ದಿನನಿತ್ಯ ಸಾಯ್ತಾನೆ ಇರ್ತಾರೆ, ಅನ್ಫಾರ್ಚುನೇಟ್ಲಿ ಭಾಳ ಆಗ್ತಾ ಇರ್ತವೆ. ಬಟ್ ಯಾವ ಸುದ್ದಿಗಾಗಲ್ಲ, ಈ ಥರ ಸೆಲೆಬ್ರಿಟೀಸ್ ಬಂದಾಗೆ ಸಡನ್ನಾಗಿ ಬರ್ತವೆ. ಬಟ್ ಇಂಡಿಯಾ ಒಳಗೆ ಇವತ್ತು ಹಾರ್ಟ್ ಅಟ್ಯಾಕ್ಸು ಯಂಗ್ಸ್ಟರ್ಸ್ನಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೊಂದು ಸೈಂಟಿಫಿಕ್ ರೀಸನ್ ಹೇಳ್ತೀನಿ ನೋಡಿ, ವಯಸ್ಸಾದವರಿಗೆ ಹಾರ್ಟ್ ಅಟ್ಯಾಕ್ ಆದರೆ ರಕ್ತನಾಳಗಳು ಸುಮಾರು ಬಂದಾಗೋಷ್ಟೊತ್ತಿಗೆ ಕೊಲಾಟ್ರಲ್ಸ್ ಅಂತೀವಿ ನಾವು, ಮೇಯ್ನ್ ಚಾನಲ್ ಬಂದಾದರೆ ಸೈಡ್ ಚಾನಲ್ ಓಪನ್ ಆಗ್ತವೆ. ಆದರೆ ಯಂಗ್ಸ್ಟರ್ಸ್ನಾಗೆ ಆ ಕೊಲಾಟ್ರಲ್ಸ್ ಓಪನ್ ಆಗಿರಲ್ಲ. ಸೊ ಇವನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ವಿತಿನ್ 5 minutes ಸತ್ತೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದು ಜನ ದಯವಿಟ್ಟು ತಿಳ್ಕೊಳ್ಳಿ, ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸಡನ್ನ ಸತ್ತೋಗಲ್ಲ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಹಾರ್ಟ್ ಅಟ್ಯಾಕ್ ಆದಾಗೆ ಎದೆ ನೋವು ಬರುತ್ತೆ, ಎದೆ ನೋವು ಕುತ್ತಿಗೆಗೆ ಹೋಗುತ್ತೆ, ದವಡೆಗೆ ಹೋಗುತ್ತೆ, ಎಡಭುಜಕ್ಕೆ ಬರುತ್ತೆ. ನೀವು ಆ ಸಮಯದಲ್ಲಿ ಗೋಲ್ಡನ್ ಅವರ್ ಅಂತೀವಿ, 1 hourನೊಳಗೆ ದಯವಿಟ್ಟು ನಿಮ್ಮ ಮನೆ ಹತ್ರ ಇರೋ ಒಂದು ಹಾಸ್ಪಿಟ್ಲಿಗೆ ಹೋಗಿ. ಯಾಕಂದ್ರೆ ನೀವೇ ಮನೆಯಲ್ಲಿ ನನಗೆಲ್ಲೋ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಆಂಟಾಸಿಡ್ ಕುಡ್ಕೊಂಡು ಕೂತ್ಕೋಬೇಡಿ. ಅಟ್ಲೀಸ್ಟ್ ಒಂದು ಎಕೋಸ್ಪ್ರಿನ್ ಮಾತ್ರೆ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಹಾಸ್ಪಿಟ್ಲಿಗೆ ಹೋದರೆ ಡೆಫಿನೆಟ್ಲಿ ನಿಮ್ಮನ್ನು ಉಳಿಸೋ ಅಂಥ ಪಾಸಿಬಿಲಿಟಿ ಇರುತ್ತೆ.